ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜುನ್ನಳ್ಳಿ. ಒಳ ಮೀಸಲಾತಿ ಜಾರಿ ಮಾಡದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಒಳ ಮೀಸಲಾತಿ ಹೋರಾಟಗಾರರು ದನಿ ಎತ್ತಿರುವಂಥದ್ದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಆರಂಭಿಸಿರುವಂಥದ್ದು. ನಾವು ಈಗ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತೀನಿ. ಸರ್, ತಮ್ಮ ಹೆಸರು? ಸರ್, ಪ್ರಕಾಶ್ ಅಂತೇಳಿ. ಸರ್, ಎಲ್ಲಿಂದ ಬಂದಿರೋದು? ದಾವಣಗೆರೆ. ಓಕೆ, ಒಳ ಮೀಸಲಾತಿ ಜಾರಿ ಆಗ್ತಾ ಇಲ್ಲ, ಏನು ನಿಮ್ಮ ಡಿಮ್ಯಾಂಡ್ ಏನು? ನಮ್ಮ ಡಿಮ್ಯಾಂಡ್ ಏನಿಲ್ಲ, 35 ವರ್ಷದಿಂದ ನಮ್ಮ ಒಳ ಮೀಸಲಾತಿ ಹೋರಾಟ ಸಂಪೂರ್ಣವಾಗಿ ನಮ್ಮ ಹೋರಾಟಗಾರರು ಮಾಡ್ಕೊಂತ ಬಂದಿದ್ದಾರೆ. ಈ ಅನೇಕ ಸರ್ಕಾರಗಳು ಬಂದೋದ್ರೂ ಕೂಡ ಇದುವರೆಗೂ ಮಾಡಿಲ್ಲ. ನಮ್ಮ ಮೂಲ ಮಾದಿಗರಿಗೆ ಮೀಸಲಾತಿ ಕೊಡೋದ್ರ ಮೂಲಕ ಔದ್ಯೋಗಿಕ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ ಮತ್ತು ರಾಜಕೀಯವಾಗಿ ನಮಗೆ ಮೀಸಲಾತಿ ಬೇಕೇ ಬೇಕಂತೇಳಿ ಧರಣಿ ಸತ್ಯಾಗ್ರಹವನ್ನು ಇವತ್ತಿನ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಅನೇಕ ದಿವಸಗಳ ಕಾಲ ಹೋರಾಟವನ್ನು ಸತ್ಯಾಗ್ರಹ ಮಾಡೋದ್ರ ಮೂಲಕ ಮಾಡಬೇಕಂತೇಳಿ ಖಂಡಿತವಾಗಿ ನಮ್ಮ ಹಿರಿಯ ನಾಯಕರು, ಹೋರಾಟಗಾರರು, ಮುತ್ಸದ್ದಿಗಳು ಬೃಹತ್ಕರವಾಗಿ ಇನ್ನೂ ಉಪವಾಸ ಸತ್ಯಾಗ್ರಹ ಕೂಡ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಮಗೆ ಹೋರಾಟ ಆಗಬೇಕಾಗಿದೆ. ಈ ಹೋರಾಟ ಸಂಪೂರ್ಣವಾಗಿ ಜಾರಿಯಾಗಿ ನಮಗೆ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡಲೇಬೇಕಂತೇಳಿ ನಾವು ಇವತ್ತಿನ ದಿವಸ ದಾವಣಗೆರೆಯಿಂದ ಬಂದಿದ್ದೇವೆ. ಸರ್, ನನ್ನ ಹೆಸರು ನಿಂಗಣ್ಣ. ಯಾವಾಗಲೂ ಕೂಡ ನೀವು ಮೀಸಲಾತಿ ಹೋರಾಟ ಮಾಡ್ತೀರಿ, ಮಾಡಲಿಲ್ಲ, ಜಾರಿ ಮಾಡಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಜಾರಿ ಮಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯನು ಅವನ ಸರ್ಕಾರನು ಮನೆ ಕಳಿಸ ಅಂತ ಕೆಲಸ ಮಾಡ್ತಾರೆ. ಓಕೆ, ಹೌದು. ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಕೈ ಹಿಡಿತಾ ಇದ್ರಿ? ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಕೈ ಹಿಡಿದ್ವಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ವೋಟ್ ಹಾಕೋದಿಲ್ಲ. ಒಳ ಮೀಸಲಾತಿ ತಕ್ಷಣ ಜಾರಿ ಮಾಡಬೇಕು, ಮಾದಿಗರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಸರ್, ತಮ್ಮ ಹೆಸರು? ಮಲ್ಲೇಶ್. ಎಲ್ಲಿಂದ ಬಂದಿರೋದು? ದಾವಣಗೆರೆ. ಇವಾಗ ಏನ್ ಮಾಡಿ, ಇವಾಗ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ, ಇನ್ನೊಂದು ತಿಂಗಳ ಕಾಲ ಹಂಗೆ ತೊಳ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಾವು ಈ ಜಾರಿ ಆಗೋವರಿಗೆ ಹೋರಾಟ ಮಾಡಲಿಲ್ಲ, ಜಾರಿ ಮಾಡಲಿಲ್ಲ, ಹಿಂಗೆ ಕಾಲ ತೊಳ್ಕೊಂಡು ಚುನಾವಣೆ ಬಂತು ಅಂತಂದ್ರೆ ಇಲ್ಲ ಮಾಡುವವರಿಗೂ ಸರ್ಕಾರ ಏನು ಈಗ 56,432 ಹುದ್ದೆಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡಿ ಆದ್ಮೇಲೆ ತುಂಬಬೇಕಂತೇಳಿ ನಾವು ಹೋರಾಟ ಮಾಡ್ತೀವಿ. ಮಾಡಲಿಲ್ಲ, ಸರ್ಕಾರ ಮಾಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ. ನಮಸ್ತೆ. ತಮಗೆ ನಮ್ಮ ಹೆಸರು? ತಾಲೂಕು ಮಂಡ್ಯ ಜಿಲ್ಲೆ. ಈಗ ಒಳ ಮೀಸಲಾತಿ ಈಗ ಮುಂದೆ ಚುನಾವಣೆ ಬರುತ್ತೆ, ಇನ್ನು 27 ಕ್ಯಾಬಿನೆಟ್ ಅಂತ ಕರೆದಿದ್ದಾರೆ. ಈಗ ಟೈಮ್ ತೆಗೆದುಕೊಂತ ಹೋಗ್ತಾ ಇದ್ರೆ ನಿಮ್ಗೆ ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಈಗ ಸರ್ಕಾರಕ್ಕೆ ನಾವು ಕಡೆ ಎಚ್ಚರಿಕೆ ಕೊಡೋ ಸಂದೇಶ ಆಗಿದೆ. ಇದು ಈ ಸಮಾವೇಶ ಮಾಡ್ತಾ ಇರೋ ಉದ್ದೇಶ ಸರ್ಕಾರಕ್ಕೆ ಕೊಡೋ ಸಂದೇಶ, ಇದು ಲಾ ಸಂದೇಶ. ಇಲ್ಲಿ ಏನಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆಲ್ರೆಡಿ. ಸೊ ಸುಪ್ರೀಂ ಕೋರ್ಟ್ ಆದೇಶ ಮಾಡೋದ್ರಿಂದ ಈ ನಮ್ಮ ರಾಜ್ಯ ಸರ್ಕಾರ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಈ ಅಕ್ಕಪಕ್ಕ ನೆರೆ ರಾಜ್ಯಗಳು ಆಲ್ರೆಡಿ ಒಳ ಮೀಸಲಾತಿ ಜಾರಿ ಮಾಡಿದೆ. ಸರ್ಕಾರ ಮಾಡಿದ್ರೆ ಸರ್ಕಾರ ಪತನಗೊಳಿಸಿ ಮುಂದಿನ ಚುನಾವಣೆ ಕಟ್ಟೆಚ್ಚರಿಕೆ ಇತಿಹಾಸದಲ್ಲಿ ಮಾದಿಗರ ಎದುರಾಕೊಂಡಂತ ಯಾವುದೇ ಪಕ್ಷ ಆದ್ರೂ ಈ ಕರ್ನಾಟಕದಲ್ಲಿ ಇನ್ನು ಬೆಳೆಯೋಕೆ ಬಿಡಲ್ಲ. ಇದು ಮಾದಿಗರ ಶಾಪ. ಇದು ಇಷ್ಟು ಜನ ಇಲ್ಲಿ ಸೇರಲ್ಲ ಈ ಸರ್ಕಾರಕ್ಕೆ ಇಷ್ಟು ಜನರ ಶಾಪ ತಟ್ಟುತ್ತೆ. ಮುಂದಿನ ಚುನಾವಣೆ ನಾವು ಗ್ಯಾರಂಟಿ ಸುದ್ದಿ ಕಲಿಸ್ತೀವಿ. ನಮ್ಮನ್ನ ಹೊಟ್ಟೆ ಉಚ್ಚಟ್ಟು ಯಾರೇ ಆಗಲಿ ಈ ಮಾದಿಗರು ಶಾಪ ತಟ್ಟುತ್ತೆ. ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ವರಿಗೂ ಸಮಪಾಲು. ಹಾಗೆ ನಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ಯಾರಿಗೇ ಅನುಕೂಲ ಆಗಲ್ಲ, ಎಲ್ಲರಿಗೂ ಸಮನಾಗಿ ಇರ್ತೀವಿ. ನಮ್ಮ ಹೆಸರು ವೆಂಕಟೇಶ್. ಎಲ್ಲಿಂದ ಬಂದಿರೋದು? ವಿಜಯನಗರ ಜಿಲ್ಲೆ, ಕಮಲಾಪುರ್. ಈಗೇನು ಒಳ ಮೀಸಲಾತಿ ಜಾರಿ ಇನ್ನು ವಿಳಂಬ ಮಾಡ್ತಾ ಇದೆ, ಏನು ಸರ್ಕಾರಕ್ಕೆ ಹೇಳಕ್ ಬಯಸ್ತೀರಾ? ಸರ್ಕಾರಕ್ಕೆ ಉದ್ದೇಶಪೂರ್ವಕ ಮಾಡ್ತಾ ಇದಾರೆ ಅವರು. ಸುಪ್ರೀಂ ಕೋರ್ಟ್ ಆದೇಶ ಆದ್ರೂ ಕೂಡ ಮಾಡೋದ್ರಲ್ಲ. ಸುಪ್ರೀಂ ಕೋರ್ಟ್ ಏನು ಸಿದ್ದರಾಮಯ್ಯ ಜೈ ಸಂವಿಧಾನ ಅಂತ ಹೇಳ್ತಾನಲ್ಲ, ಜೈ ಸಂವಿಧಾನ ಹೇಳಕ್ಕೆ ಅವ್ನಿಗೆ ಹಕ್ಕಿಲ್ಲ. ಸಂವಿಧಾನ ಪಾಲನೆ ಮಾಡ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಜಾರಿ ಮಾಡ್ಬೇಕು. ಮುಂದೆ ನಮ್ಮರೆಲ್ಲ ತೀರ್ಮಾನ ತಗೊಂತಾರೆ. ಅದಕ್ಕಾಗಿ ಇವತ್ತು ತೀರ್ಮಾನ ತಗೊಂತೀವಿ. ಚುನಾವಣೆ ಪಾಠ ಕಲಿತು ಆಗೋಯ್ತು. ಇದನ್ನ ಇನ್ಮೇಲೆ ಹೇಳೋದಿಲ್ಲ, ಮಾಡಿ ತೋರಿಸ್ತೀವಿ. ಎಚ್ಚರಿಕೆ ಹೇಳೋದಿಲ್ಲ, ಹೇಳಕತೆ ಹೋಗ್ಬಿಟ್ಟು ಹೋರಾಟದ ಕತೆ ಹೇಳೋದು, ಮಾಡೋ ಕೆಲಸನೇ ಮುಂದೆ. ಸರ್, ನನ್ನ ಹೆಸರು ತುಕಾರಾಮ್ ಅಂತ, ಪಾಂಡವಪುರದಿಂದ ಬಂದಿದ್ದೀನಿ, ಮಂಡ್ಯ ಜಿಲ್ಲೆ. ಸಿದ್ದರಾಮಯ್ಯನವರು ಐದ ರಾಮಯ್ಯ ಅಂತ ಕರೀತಾರೆ, ಆದರೆ ದಾನವಂದ ಮೋಸ ಮಾಡ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಮೀಸಲಾತಿನ ವರ್ಗೀಕರಣ ಮಾಡ್ದೇನೆ ನಮ್ಮ ಮಾದಿಗರ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ಧಿಕ್ಕಾರ ಇರಲಿ. ವೀಕ್ಷಕರೇ, ಇದು ತಮ್ಮ ಹೆಸರು? ತಮ್ಮಣ್ಣ ಅಂತೇಳಿ, ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ತಾಲೂಕು. ಓಕೆ, ಈಗ ಏನು ಹೇಳ್ತೀರಿ? ಈಗ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ವಿಳಂಬ ಮಾಡ್ತಾ ಇದ್ದಾರೆ, ಏನು ಎಚ್ಚರಿಕೆ ಕೊಡ್ತೀರಾ? ಎಚ್ಚರಿಕೆ ಕೊಡೋದಲ್ಲ, ಈಗ ನಾವು ಎಷ್ಟು ಅಂತ ಹೇಳಿದ್ರೆ ತಾಳ್ಮೆ ಗೆಟ್ಟಿದ್ದೀವಿ. ನಾವು ಈಗ ಆಲ್ರೆಡಿನ 35 ವರ್ಷಗಳನ್ನು ಹೋರಾಟ ಮಾಡಿದ್ದೀವಿ.
35 ವರ್ಷಗಳಾಗಿ ನಿರಂತರವಾಗಿ ಹೀಗೆ ನಮ್ಮ ಬಂಧುಗಳು ಕೂಲಿಯಾರಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ, ಹೋರಾಟ ಮಾಡ್ತಾನೆ ಇದ್ದಾರೆ. ಆದರೆ ಸರ್ಕಾರ 4 ವರದಿಗಳು ಬಂದಿದೆ. ಸದಾಶಿವ ವರದಿ ಬಂದಿದೆ, ಕಾಂತರಾಜ್ ವರದಿ ಬಂದಿದೆ, ಮತ್ತು ನಾಗಮೋಹನ್ ದಾಸ್ ವರದಿ ಅವರು ಬಂದಿದೆ, ಮತ್ತು ಮಾಧುಸ್ವಾಮಿ ಅವರ ವರದಿಗಳು ಬಂದಿದ್ದಾವೆ. 4 ವರದಿಗಳು ಬಂದರೂ ಸುಮಾರು ಜನರ ತೆರಿಗೆ ದುಡ್ಡನ್ನು ಸುಮಾರು 160 ಕೋಟಿ ಮತ್ತು 90 ಕೋಟಿ ಹಿಂಗೆ 100 ಕೋಟಿಗಳನ್ನು ದುಡ್ಡನ್ನು ಖರ್ಚು ಮಾಡಿದರು ಸರ್ಕಾರ. ಇವತ್ತು 35 ವರ್ಷ ಹೋರಾಟಕ್ಕೆ 1/8/2024 ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರನ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿದ್ದಾರೆ. ಈಗ ಅವರು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಈ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. 2028ರಲ್ಲಿ ಸಿದ್ದರಾಮಯ್ಯನವ್ರನ್ನ ಮತ್ತು ಈ ಕ್ಯಾಬಿನೆಟ್ ಅನ್ನ ಮನೆಗೆ ಕಳಿಸ್ತೀವಿ ಅಂತ ಹೇಳಿ ನಾವು ಗಂಟಾಘೋಷವಾಗಿ ಇವತ್ತು ಮಾತಾಡ್ತಾ ಇದ್ದೀವಿ. ನಿಮ್ಮ ಪರ ಇತ್ತಿರುವಂತ ಸಚಿವರು ಮಾಡಬೇಕಾ? ನಿಮ್ಮ ಪರ ಸಚಿವರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಚ್ ಸಿ ಮಹದೇವಪ್ಪ ಅವನೊಬ್ಬ ಭ್ರಷ್ಟ, ಅವನಿಂದಲೇ ಇದಾಗ್ತಾ ಇರೋದು. ನಮ್ಮ ಕೆ ಎಚ್ ಮುನಿಯಪ್ಪನವರು, ಆರ್ ಬಿ ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು ತಮ್ಮ ಸ್ಥಾನಗಳಿಗೆ. ಅವರು ಒಂದು ಹೋರಾಟಕ್ಕೆ ಬರಬೇಕು. ಜನರ ಪರವಾಗಿ ಅವರು ರಾಜೀನಾಮೆ ಕೊಡಬೇಕು. ಮುನಿಯಪ್ಪನವ್ರು ಆಗಿರ್ಬೋದು, ಆರ್ ಬಿ ತಿಮ್ಮಾಪುರ ಅವರು ಆಗಿರ್ಬೋದು, ನಮಗೆ ಒಳ ಮೀಸಲಾತಿನ ಜಾರಿಗೊಳಿಸದೇ ಇದ್ರೆ ಅವ್ರು ರಾಜೀನಾಮೆ ಕೊಟ್ಟು ಬಂದು ನಮ್ಮ ಜೊತೆಗೆ ಇರಬೇಕು. ಅವ್ರಿಗೆ 28ರಲ್ಲಿ ಚುನಾವಣೆಯಲ್ಲಿ ತೋರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಬಂಧುಗಳೇ, ದಯಮಾಡಿ ನಮಗೆ ಬೇಕೇ ಬೇಕು. ಇಲ್ಲಾಂದ್ರೆ ಅನ್ನ ಕೊಟ್ಟಂತ ಅನ್ನವನ್ನು ಕಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವ ಸಂಪುಟ. ದಯಮಾಡಿ ಇದನ್ನು ಜಾರಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ವೀಕ್ಷಕರೇ, ಇದು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಜನರ ಆಗ್ರಹ ಆಗಿರುವಂತದ್ದು ಮತ್ತು ಒಳ ಮೀಸಲಾತಿ ಜಾರಿ ಆಗಲಿಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ನಾವು ಮುಂದೆ ಚುನಾವಣೆ ಪಾಠ ಕಲಿಸ್ತೀವಿ ಅಂತ ಹೇಳುವ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ನೋಡ್ತಾ ಇರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿರುವಂತದ್ದು ಫ್ರೀಡಂ ಪಾರ್ಕ್ನಲ್ಲಿ, ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿರುವಂತದ್ದು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು. ನಾವು ಮತ್ತೊಂದಷ್ಟು ಜನ ಒಳ ಮೀಸಲಾತಿ ಹೋರಾಟಗಾರರನ್ನು ಮಾತಾಡ್ತಾ ಹೋಗ್ತೀನಿ, ಅಂದ್ರೆ ಒಳ ಮೀಸಲಾತಿ ಪ್ರತಿಭಟನೆಗೆ ಆಗಮಿಸಿರುವಂತದ್ದನ್ನ ಮಾತಾಡ್ತಾ ಹೋಗ್ತೀನಿ. ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತದ್ದು ನೋಡ್ತಾ ಇರುವಂತದ್ದು. ರಾಜ್ಯದ ನಾನಾ ಮೂಲೆಗಳಿಂದ ಎಲ್ಲಾ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಒಳ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಪಾಲ್ಗೊಳ್ಳೋಕೆ ಬಂದಿರುವಂತದ್ದು. ಒಳ ಮೀಸಲಾತಿ ಜಾರಿ ಆಗ್ಬೇಕಂತ ಆಗ್ರಹ ವ್ಯಕ್ತಪಡ್ತಾ ಇರುವಂತದ್ದು. ತಮ್ಮ ಹೆಸರು? ಸರ್, ನಾನು ವಿಜಯಪುರ ಜಿಲ್ಲೆಯಿಂದ. ತಮ್ಮ ಹೆಸರು? ಪರಶುರಾಮ್ ರೋಣಿಯಾಳ ಅಂತೇಳಿ ಆದಿ ಜಾಂಬವ ಸಂಘದ ರಾಜ್ಯ ಉಪಾಧ್ಯಕ್ಷರು ಮಾತನಾಡೋದು. 35 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಅಷ್ಟು ರೀತಿಯಲ್ಲೇ ಈ ಜನಾಂಗ ಹೋರಾಟ ಮಾಡ್ತಾಯಿದ್ರು. ಎಷ್ಟೋ ಪ್ರಾಣಗಳನ್ನು ಕೂಡ ಕಳ್ಕೊಂಡಿದ್ದೇವೆ. ಮಣಿ ಮಠಗಳನ್ನು ಕಳ್ಕೊಂಡ್ರು. ಬೀದಿ ಹಿಡಿದು ಇಲ್ಲಿವರೆಗೆ ಹೋರಾಟಗಳನ್ನು ಮಾಡಿದ್ರು ಕೂಡ ಯಾವ ಸರ್ಕಾರ ಬಂದರೂ ಕೂಡ ನಮ್ಮನ್ನು ಒಡೆದಾಳುವಂಥ ಒಂದು ನೀತಿಯನ್ನು ಇದು ಮಾಡೋಕ್ಕತ್ತದ. ಈಗ ಒಂದು ಜನಾಂಗಕ್ಕೆ ಅನ್ಯಾಯ ಆದಾಗ ಸುಪ್ರೀಂ ಕೋರ್ಟ್ನೇ ಹೇಳಿದ್ರು ಕೂಡ ಈ ರಾಜ್ಯದಲ್ಲಿರುವಂಥ ಗೃಹ ಸಚಿವರು ಕೂಡ ಅಡ್ಡ ಮಾಡ್ತಾ ಇದ್ದಾರೆ, ಸಮಾಜ ಕಲ್ಯಾಣ ಸಚಿವರು ಕೂಡ ಅಡ್ಡ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಒಂದು ಜಾತಿಗೆ ಸೀಮಿತ ಆಗಿದ್ದಾರೆ. ಅವರು ಕೆಲವು ಜಾತಿಗಳಿಗೆ ಸೀಮಿತವಾಗಿ ಈ ರೀತಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡೋದು ಸರಿಯಲ್ಲ. ಒಂದು ಅಲ್ಲ, ಎರಡು ಅಲ್ಲ, 5-6 ವರದಿಗಳು ಕೂಡ ಈ ರಾಜ್ಯದಲ್ಲಿ ಮಾದಿಗ ಜನಾಂಗ ಅವರಿಗೆ ಆರ್ಥಿಕವಾಗಿ ಶಿಕ್ಷಣವಾಗಿ ಹಿಂದುಳಿದಿದ್ದಾರೆ ಅಂಥೇಳಿ ವರದಿಗಳು ಕೂಡ ಹೇಳಿದ್ರು ಕೂಡ ಈ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಈಗ ಒಂದು ವೇಳೆ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂತಂದ್ರೆ ಏನು? ಈಗ 2.5 ವರ್ಷ ಆಯ್ತು, ಮುಂದಿನ ಚುನಾವಣೆಗಳು ಬರ್ತೀನಿ, 2 ವರ್ಷ ಮಾತ್ರ ಬಾಕಿ ಇರುವಂತದ್ದು. ಏನು ಮುಂದಿನ ಹೋರಾಟ ಏನು? ಮುಂದೆ ಏನು ಹೇಳ್ತೀರಾ? ನಮ್ಮ ಮುಂದಿನ ಹೋರಾಟ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಅಷ್ಟೇ ನೋವುಗಳನ್ನು ಕೊಟ್ಟಿದ್ದಾವೆ, ನಮಗೆ ಜೀವಗಳನ್ನು ಹೋಗಿದಾವೆ. ಅದಕ್ಕೆ ಇವರಿಗೆ ಒಂದು ವೇಳೆ ಒಳ ಮೀಸಲಾತಿಯನ್ನು ಮಾಡದೆ ಹೋದ್ರೆ ಈ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರನ ಸೋಲಿಸುವಂಥ ಶಕ್ತಿಯನ್ನು ನಾವು ಮಾಡ್ತೇವೆ. ಮತದಾನದ ಶಕ್ತಿ ಅನ್ನುವಂಥದ್ದು ಈ ದುಷ್ಟ ಸರ್ಕಾರಕ್ಕೆ ತೋರಿಸ್ತೇವೆ ಅನ್ನುವಂಥ ಮುಖಾಂತರ ನನ್ನ ಹೇಳಿಕೆಯನ್ನು ಕೊಡ್ತೀನಿ ಸರ್. ಸರ್, ನಾವು ಬೆಳಗಾವಿ ಡಿಸ್ಟಿಕ್ ತಾಲೂಕಿನಿಂದ ಬಂದೀವಿ. ನನ್ನ ಹೆಸರು ಕಾಡೇಶ್ ಅಂತ. ಈಗಾಗಲೇ 35 ವರ್ಷದಿಂದ ಹೋರಾಟ ನಮ್ಮ ಸಮಾಜದ ಬಾಂಧವರೆಲ್ಲರೂ ಮಾಡ್ತಿದ್ದ ಇದ್ದರು. ಅದರಲ್ಲಿ ಅನೇಕ ನಮ್ಮ ಪ್ರಮುಖರು ಪ್ರಾಣಗಳನ್ನು ತ್ಯಾಗ ಮಾಡಿದ್ದಾರೆ. ಮುಂದಿನ ಹೋರಾಟ ಏನಿರುತ್ತೆ? ಮುಂದಿನ ಹೋರಾಟ ಅದು ಒಳ ಮೀಸಲಾತಿ ಇವತ್ತಿನ ಉಗ್ರ ಹೋರಾಟ ಅದು ಜಾರಿಗೆ ಆಗಲಿದ್ದರೆ ನಾವು ಯಾವುದಕ್ಕೂ ನಾವು ರಕ್ತದಿಂದ ಒಂದು ಹೋರಾಟ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ. ನಮ್ಮ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಈ ಒಳ ಮೀಸಲಾತಿ ಜಾರಿ ತರಬೇಕು. ತರದಿಲ್ಲ ಅಂದರೆ ಅವ್ರನ್ನ ಮುಂದಿನ ಒಂದು ಚಲಾವಣೆಯಲ್ಲಿ ಅವ್ರನ್ನ ದೂರಿಟ್ಟು ಬೇರೆ ಸರ್ಕಾರವನ್ನು ರಚಿಸಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ನಾವು ತುಮಕೂರು ಜಿಲ್ಲೆಯಿಂದ ಬಂದಿರುವಂಥದ್ದು. ನಾನು YH ಹುಚ್ಚಯ್ಯ ಅಂತ, ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ.
ನಮಗೆ ಒಳ ಮೀಸಲಾತಿ ಅದು ನ್ಯಾಯಯುತವಾದಂಥ ಹಕ್ಕು. ಇದರಲ್ಲಿ ಯಾರ ಪಾಲನ್ನು ಕೂಡ ನಾವು ಕೇಳ್ತಾ ಇಲ್ಲ. ನಾವು ಪ್ರತಿ ಪರಿಶಿಷ್ಟ ಜಾತಿಯ 101 ಜಾತಿಗಳ ಎಲ್ಲ ಜನಸಂಖ್ಯೆಯ ಆಧಾರದ ಮೇಲೆ ಇರುವಂಥ ಸಮಾನವಾದಂಥ ಒಳ ಮೀಸಲಾತಿ ಪೂರೈಕೆ ಇದು. ಅದು ಯಾರಿಗೂ ಜಾಸ್ತಿ ಆಗೋದಿಲ್ಲ, ಯಾರಿಗೂ ಕಡಿಮೆ ಆಗೋದಿಲ್ಲ. ಆದರೆ ಬಿಂದುವಿನಲ್ಲಿ ಬಿಂದು ಹಂಚಿಕೆನಲ್ಲಿ ಇವರು ಮೊದಲನೇದು ಮಾದಿಗರು ಬರ್ತಾರೆ ಅಂತ ಅನ್ನೋ ಒಂದು ಹೊಟ್ಟೆ ಕಿಚ್ಚಿನಿಂದ ಇಷ್ಟೊಂದು ತಡ ಮಾಡ್ತಾ ಇದ್ದಾರೆ ಹೊರತು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ವಿಧಾನಸಭೆಯಲ್ಲಿ ಅನುಮೋದನೆ ಆಗಿದೆ, ವಿಧಾನ ಪರಿಷತ್ನಲ್ಲಾಗಿದೆ ಮತ್ತು ರಾಜ್ಯಪಾಲರು ಅನುಮೋದನೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ವಿಧೇಯಕ ಆದರೂ ಕೂಡ ಲಾಸ್ಟ್ನಲ್ಲಿ ಆ ಬಿಂದು ವರ್ಗೀಕರಣ ಮಾಡುವಾಗ ಏನು ರೋಸ್ಟ್ರು ವರ್ಗೀಕರಣ ಮಾಡುವಾಗ ಮೊದಲನೆಯದು ಮಾದಿಗರಿಗೆ ಬಂತಲ್ಲ, ಪ್ರತಿಯೊಂದು ಹುದ್ದೆಯೂ ಕೂಡ ಮಾದಿಗರಿಗೆ ಲಭಿಸ್ತದೆ ಅಂತ ಅನ್ನೋ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಹೊರತು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಯಾದಂಥ ಮಹದೇವಯ್ಯ ಮತ್ತು ಮಹದೇವಪ್ಪ ಮತ್ತು ಗೃಹ ಸಚಿವ ಪರಮೇಶ್ವರ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇವರ 3 ಜನರ ಪಿತೂರಿಯಿಂದ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇಳಿ ಇದನ್ನು ಮುಂದುವರಿಸ್ತಾ ಇದ್ದಾರೆ ಹೊರತು ಇದರಿಂದ ಏನು ಅವ್ರಿಗೆ ಪ್ರಯೋಜನ ಆಗೋದಿಲ್ಲ, ಯಾರಿಗೂ ನಷ್ಟ ಆಗೋದಿಲ್ಲ. ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದರೆ ಅದು ಮಾಡಿಸ್ತೀವಿ, ನಾವು ಮಾಡಿಸ್ತೇವೆ. ಜಾರಿ ಯಾರಪ್ಪನ ಸ್ವತ್ತಲ್ಲ, ಅದು ಸಂವಿಧಾನದ ಹಕ್ಕು. ಅದರಿಂದ ಮೀಸಲಾತಿ ಜಾರಿ ಆಗದಿದ್ರೆ ಏನಾಗ್ತದೆ ಪರಿಣಾಮ ಅನ್ನೋದನ್ನ ಮುಂದೆ ನೋಡಿ. ದೊರೈರಾಜ್ ತುಮಕೂರು. ಇದು ಈ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ. ನಮ್ಮ ಒತ್ತಾಯ ಏನು ಅಂದರೆ ಒಳ ಮೀಸಲಾತಿ ಜಾರಿ ಕೊಡದೆ ಯಾವುದೇ ನೇಮಕಾತಿಗಳನ್ನು ಮಾಡಬಾರ್ದು. ನೀವು ಸಾರ್ವಜನಿಕ ನಿರುದ್ಯೋಗಿಗಳು ಕಾಯ್ತಾ ಇದ್ದಾರೆ, ಉದ್ಯೋಗ ಕೊಡಿ ಅಂತ, ಅವರಿಗೆ ಕೊಡಿ. ಆದರೆ ಆ ನೇಮಕಾತಿ ಮಾಡ್ಕೊಳ್ಳುವಾಗ ಒಳ ಮೀಸಲಾತಿ ಜಾರಿ ಮಾಡಿ ಅನ್ನೋಂಥದ್ದು ನಮ್ಮ ಮುಖ್ಯವಾದ ಬೇಡಿಕೆ. ಅಡ್ಡಿ ಈಗ ಬಡವರ ಪರವಾಗಿ, ಕೆಳಜಾತಿಯ ಪರವಾಗಿ ಆದೇಶ ಮಾಡಿದಾಗ ಈ ಸಮಾಜ ಯಾರು ಹಿತಾಸಕ್ತಿ ಇರೋರು ಬೆಂಬಲಿಸಿಲ್ಲ. ಇಂಥ ಆದೇಶಗಳೆಲ್ಲ ಸರ್ಕಾರ ಅದರಲ್ಲಿರ್ತಕ್ಕಂಥ ದತ್ತಾಂಶಗಳನ್ನು ತಗೊಂಡು ಸರ್ಕಾರನೇ ಸಾಮಾಜಿಕ ನ್ಯಾಯ ಪರವಾಗಿ ಸಂವಿಧಾನಬದ್ಧವಾಗಿ ತೀರ್ಮಾನನ ತಗೋಬೇಕು. ಒಳ ಮೀಸಲಾತಿ ಹೋರಾಟಗಾರರು ಒಳ ಮೀಸಲಾತಿ ಆಗ್ರಹಿಸಿ ರಾಜ್ಯಾದ್ಯಂತ ಬಂದಿರುವಂತಹ ಸಾವಿರಾರು ಜನ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಳ ಮೀಸಲಾತಿ ಜಾರಿಯಾಗದಿದ್ರೆ ಪಾಠ ಕಲಿಸಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.